ನಿಮ್ಮನ್ನು ಉಳಿಸ್ಕೊತೀನಿ ಅಂತ ನಮ್ಮವ್ರಿಗೆ ಕೊಟ್ಟಿದ್ದ ಮಾತನ್ನೇ ನನ್ನ ಕೈಯಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ. ಇನ್ನು ನಿಮ್ಗೇನಂತ ಮಾತು ಕೊಡ್ಲವ? ಸರಿ, ಅದೇನು ವಿಷಯ ಅಂತ ಹೇಳವ? ಅದು ಸರಿ, ನೀನು ಇನ್ನೊಂದು ಮದುವೆ ಮಾಡ್ಕೋಬೇಕಪ್ಪ. ಅವ ನಿಮ್ಮ ಬಾಯಿನಾಗೆ ಇಂಥ ಮಾತಾ? ಈ ಮಾತು ಬರೀ ನನ್ನ ಬಾಯಿನಾಗ ಬರ್ತಾ ಇಲ್ಲ, ಮನಸ್ಸಿನಿಂದ ಬರ್ತಾಯಿದೆ ಸಿರಿ. ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ನೀನು ಸ್ನೇಹದ ಮೇಲೆ ಯೋಟ್ ಪಿರುತಿಕ್ಕಿದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಸ್ನೇಹ ಇಲ್ಲ ಅಂತ ಜೀವನ ಎಲ್ಲ ಕತ್ಲಾಗೆ ಕಳೆಯೋದು ತೆಪ್ಪಲ್ವೇನಪ್ಪ? ಬೆಳಕು ಬದುಕು ಎರಡು ನಮ್ಮವರೇ ಆಗಿದ್ದಾಗ ಅವರೇ ಇಲ್ಲ ಅಂದಮೇಲೆ ನನ್ನ ಬದುಕು ಕತ್ಲೆ ಅಲ್ವೇನವ? ಹಂಗನ್ಬೇಡ ಕಣಪ್ಪ. ಬಾಳಿ ಬದುಕಬೇಕಾಗಿರೋ ನಿನ್ನ ಬಾಯಿನಾಗೆ ಇಂಥ ಮಾತು ಬರಬಾರ್ದು. ನಿನ್ನ ಮಗಳನ್ನೇ ಜೀವ ಅಂದ್ಕೊಂಡಿರೋ ಅಳಿಯಂಗೆ ಇನ್ನೊಂದು ಮದುವೆ ಮಾಡ್ಕೊಂತ ನೀನು ಹೇಳ್ಬೋದೇನವ? ಏನು ಮಾಡೋಣಪ್ಪ, ಸಮಯ ಸಂದರ್ಭ ಅಂದರೆ ಸೂರ್ಯ ಚಂದ್ರ ಇದ್ದಂಗೆ. ಆಗ್ಲಾದಾಗ ಬೆಳಕಾಯ್ತದೆ, ಮುಳುಗ್ದಾಗ ಕತ್ಲೆ ಆಯ್ತದೆ. ಅದು ದೂರದಿಂದ ನೋಡೋ ನಿಮ್ಮಂಥವ್ರಿಗೆ ಮಾತ್ರ ಅವ. ಸೂರ್ಯ ಯಾವತ್ತಿದ್ರೂ ಒಂದೇ ಸಮ ಇರ್ತಾನೆ, ಯಾರಿಗೋಸ್ಕರನೂ ಬದಲಾಗಿಲ್ಲ. ಹಂಗನ್ಬೇಡ ಕಣಪ್ಪ. ನೋಡೋ ಜನಗಳ ಕಣ್ಣಾಗೆ ನೀನು ಸದಾ ಬೆಳಗೋ ಸೂರ್ಯ ಆಗಿರ್ಬೇಕು, ಅದೇ ನನ್ನ ಆಸೆ. ನನ್ನ ಮ್ಯಾಕ್ ಯಾಕವ ನಿಂಗೆ ಇಟ್ಟೊಂದು ಕೋಪ? ಕೋಪ ಅಲ್ಲ ಕಂದ, ಮಮಕಾರ, ಅನುಕಂಪ. ನೀನು ಬಲವಂತವಾಗಿ ಸ್ನೇಹ ಕುತ್ತಿಗೆ ತಾಳಿ ಕಟ್ಟಿದಾಗ ನನಗೂ ನಿನ್ನ ಮ್ಯಾಗ ಕೋಪ ಇತ್ತು. ಆದರೆ ನಿನ್ನ ಒಳ್ಳೆತನ ಅದನ್ನೆಲ್ಲ ಮರೆಸಾಕ್ಬಿಡ್ತು. ನಾವೇ ಸ್ನೇಹ ಗಂಡು ಹುಡುಕಿದ್ರು ಇಂಥ ಒಳ್ಳೆ ಗಂಡು ಸಿಗ್ತಿರ್ಲಿಲ್ಲ. ನನ್ನ ಕಣ್ಣಿಗೆ ನೀನು ಯಾವತ್ತೂ ಹೊಳೆಯ ಅಂತ ಕಂಡಿಲ್ಲ ಕಣಪ್ಪ. ನನ್ನ ಮಗನೇ